ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೇಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಾಫ್ಟಾಗಿ ಢೋಕ್ಲಾ ಅದ್ರ ಜೊತೆಗೆ ಸ್ವೀಟ್ ಮತ್ತು ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ವೀಟ್ ಚಟ್ನಿನ ಮಾಡೋಣ. ಅದಕ್ಕೆ ನೆನೆಸಿದ ಹುಣಸೆಹಣ್ಣು, ಖರ್ಜೂರ ಮತ್ತು ಬೆಲ್ಲ ಇದೆಲ್ಲವನ್ನು ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಬೇಯಿಸಬೇಕು ಚೆನ್ನಾಗಿ. ಎಲ್ಲವೂ ಕೂಡ ಮೆತ್ತಗೆ ಆಗೋವರೆಗೆ ಚೆನ್ನಾಗಿ ಕುದಿಸ್ಬೇಕು. ನಂತರ ಗ್ಯಾಸನ್ನು ಆಫ್ ಮಾಡಿ ಕೂಲ್ ಮಾಡಬೇಕು. ನಂತರ ಅದರ ಜೊತೆಗೆ 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಉಪ್ಪು, ಪಿಂಚ್ ಆಫ್ ಬ್ಲ್ಯಾಕ್ ಸಾಲ್ಟ್, 1 ಚಮಚ ಚಾಟ್ ಮಸಾಲ, ಅರ್ಧ ಚಮಚ ಜೀರಿಗೆ ಪೌಡರು ಇದೆಲ್ಲವನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು. ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು, ತಿಕ್ ಅಥವಾ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ರೆಡಿಯಾಗಿದೆ. ನಂತರ ಗ್ರೀನ್ ಚಟ್ನಿ ಮಾಡೋಣ. ಅದಕ್ಕೆ 2 ಕಪ್ಪು ಕೊತ್ತಂಬರಿ, 1 ಕಪ್ಪು ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ, ಶುಂಠಿ, 1 ಚಮಚ ಜೀರಿಗೆ ಪೌಡರು, ಸ್ವಲ್ಪ ನಿಂಬೆ ಹಣ್ಣಿನ ರಸ, ಹಾಗೆ 3 ಚಮಚ ರೈನಾಲ್ ಸೇವು, 3 ರಿಂದ 4 ಹಸಿ ಮೆಣಸಿನಕಾಯಿ, ಹಾಗೆ ಐಸ್ ಕ್ಯೂಬ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು. ಈಗ ಚಾಟ್ಸ್ಗೆ ಬೇಕಾಗಿರುವ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಇನ್ಸ್ಟೆಂಟಾಗಿ ಸಾಫ್ಟಾಗಿ ಢೋಕ್ಲಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಗಿಟ್ಸ್ ಬ್ರ್ಯಾಂಡಿನ ಇನ್ಸ್ಟೆಂಟ್ ಪೌಡರ್ನ ತೊಗೊಂಡಿದ್ದೀನಿ. ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಇದು. ಮೊದಲಿಗೆ ಹಿಟ್ಟನ್ನು ಬೌಲ್ನಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸುವಾಗ ಬಬಲ್ಸ್ ಮತ್ತು ಲಂಪ್ಸ್ ಬರದ ಹಾಗೆ ತಿನ್ನಾಗಿ ಪೇಸ್ಟ್ ಮಾಡಬೇಕು. ಅದು ಪೋರಿಂಗ್ ಕನ್ಸಿಸ್ಟೆನ್ಸಿ ಬರೋವರೆಗೆ ನೀರನ್ನು ಹಾಕಿ ಪೇಸ್ಟ್ ಮಾಡಬೇಕು. ಈ ಢೋಕ್ಲಾ ಕ್ವಿಕ್ಕಾಗಿ ಆಗೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಡಿಶ್ಶು. ಈಗ ಪ್ಲೇಟ್ಗೆ ಎಣ್ಣೆಯನ್ನು ಹಚ್ಚಿ ಈ ಪೇಸ್ಟನ್ನು ಅದರಲ್ಲಿ ಹಾಕಬೇಕು. ನಂತರ ಕಡಾಯಿಯಲ್ಲಿ ಸ್ಟ್ಯಾಂಡನ್ನು ಇಟ್ಟು 2 ಗ್ಲಾಸ್ ನೀರನ್ನು ಹಾಕಿ ಈ ಪ್ಲೇಟನ್ನು ಇಡಬೇಕು. ನಂತರ ಲಿಡ್ಡನ್ನು ಮುಚ್ಚಿ 15 ರಿಂದ 20 ನಿಮಿಷ ಬೇಯಿಸಬೇಕು. ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲೂ ಕೂಡ ಬೇಯಿಸ್ಬೋದು, ಆದರೆ ಈ ಥರ ಮಾಡಿದರೆ ಬೇಗ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. 15 ನಿಮಿಷ ನಂತರ ಚೆಕ್ ಮಾಡಬೇಕು ಟೂತ್ಪಿಕ್ಕಿನಿಂದ. ಪಿಕ್ಕಿಗೆ ಹತ್ಕೊಂಡಿಲ್ಲ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನಂತರ ಗ್ಯಾಸನ್ನು ಆಫ್ ಮಾಡಿ ಪ್ಲೇಟನ್ನು ತೆಗೆದು ಆರಲಿಕ್ಕೆ ಇಡಬೇಕು. ಸ್ವಲ್ಪ ಕೂಲ್ ಆದ ನಂತರ ಕಟ್ ಮಾಡಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ನಾನು ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈಗ ರುಚಿಕರವಾದ ಸಾಫ್ಟಾದ ಢೋಕ್ಲಾ ರೆಡಿಯಾಗಿದೆ. ನಂತರ ಇದಕ್ಕೆ ಒಗ್ಗರಣೆ ಹಾಕೋಣ. ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ ಈಗ ಚಟಪಟ ಅಂದ ನಂತರ ಕರಿಬೇವು, ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ನಂತರ ನೀರು, 2 ಚಮಚ ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಂತರ ಕಟ್ ಮಾಡಿರೋ ಕೊತ್ತಂಬರಿನ ಹಾಕಿದರೆ ಒಗ್ಗರಣೆ ರೆಡಿಯಾಗಿದೆ. ಈ ಲಿಕ್ವಿಡ್ ಬಿಸಿ ಇರುವಾಗ ಕಟ್ ಮಾಡಿರೋ ಢೋಕ್ಲಾ ಮೇಲೆ ಹಾಕಬೇಕು. ಈಗ ರುಚಿಕರವಾದ ಸಾಫ್ಟಾದ ಢೋಕ್ಲಾ ಜೊತೆಗೆ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದವಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.